ಒತ್ತಿನ ಚಕ್ಕೆಲಿಂದ ಗೊತ್ತು ಅಂತಂದಾಗ ಅಂತ ತಗೋತಿದ್ವಿ. ನಮ್ಗೆ ಅವೆಲ್ಲ ಒತ್ತಿನ ಚಕ್ಕೆ ಇವಾಗಲೇ ಈಗ ಬಟನ್ ಬಂದಿರೋದು ತವರೆ ಹೂವ. ಅವಾಗೆಲ್ಲ ಹೆಂಗಿತ್ತಂಟಿ? ಅವಾಗೆಲ್ಲ ಸೈಕಲ್ದು, ಎತ್ತಿನ ಗಾಡಿ, ಟ್ಯಾಕ್ಟ್ರಿ ಹಿಂಗಿರೋದು. ಅವಾಗ ಏನ್ ಮಾಡ್ತಿದ್ರಿ? ಒತ್ತಿನ ಚಕ್ಕೆ ಅಂದ್ರೆ ಒತ್ತಿನ ಚಕ್ಕೆ ತಗೊಂಡೋಗಿ ಊಟ ಮಾಡೋದಾಗ ಒತ್ತು ಕೊಡೋದೇನೆ ತಟ್ಟೆ ಅಡಿಕೆ ಅದನ್ನ ತಗೊಂಡೋಗ್ಬಿಟ್ಟು ಹಿಂಗೆ ಗೊತ್ತದ. ಅದನ್ನ ನೀವೇ ತಗೊಂಡೋಗ್ಬೇಕಿತ್ತಾ ಒತ್ತಿನ ಚಕ್ಕೆ? ಅದೇನು ಹಿಂಗೆ 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 ಗೊತ್ತದ. ಬಟನ್ ಎಲ್ಲ ಕಡೆ ಚಕ್ಕಿನೇ ಹಿಂಗೆ ಈಗ ಬೇಟ್ಗೆ ಮಾಡ್ಕೊಳಲ್ವಾ ಹಿಂಗೆ ಹಿಂಕೋ ಅಂತದಕ್ಕೆ ಒತ್ತಿದ್ದು. ಅಂತದಕ್ಕೆ ಒತ್ತಿನ ಚಕ್ಕೆನಾ? ಎಲ್ಲ ಹಂಗೆ ಅಂತಿದ್ರು ಅಂಟಿ, ಒತ್ತಿನ ಚಕ್ಕೆ ಒತ್ತಿನ ಚಕ್ಕೆ. ನಿಮ್ಮ ಅಮ್ಮ ಕೇಳಿ ಒತ್ತಿನ ಚಕ್ಕೆ ಅಂತ ಹೇಳೋದು. ಒತ್ತಿನ ಚಕ್ಕೆನ ಇಟ್ಕೊಂಡು ಒತ್ಬಿಟ್ಟು ಬರ್ತಿದ್ರಾ? ಒತ್ಬಿಟ್ಟು ಬರ್ತಿದ್ರಾ ಅನ್ನಂತೆ. ಆಮೇಲೆ ಬಟನ್ ಬಂತು. ಆಮೇಲೆ ಬಟನ್ ಕಾಲ ಬಂತಲ್ಲ, ಬಟನ್ ಕಾಲ. ಆಮೇಲೆ ಬಟನ್ ಒತ್ತಿದ್ರ. ಎಂತ ಸಾಫ್ಟ್ ಶಾರ್ಟ್ ಎಂತದ ಅನ್ನಪ್ಪ ಕುಳ್ಳ ಅದ್ರಲ್ಲಿ ಅದೆಲ್ಲ ತಕೊಂಡ್ರೆ ಕರ್ರಿಗಾದ್ರು ಬೆಳ್ಳು ಬರ್ತಾರಂತ ಚಿನ್ನಿ ಹೇಳ್ತಾ ಇದ್ಲು. ನಾವಲ್ಲ ಅದ್ರೊಳಗೆ ತಕೊಂಡ್ರೆ ಇಷ್ಟೊಂದು ಬೆಳ್ಳು ಕಾಣ್ತದ ಆಂಟಿ, ನೀವೇನು ಅನ್ಕೊಂಡಿದ್ಯಾ ಆಂಟಿ? ಇದು ನಾನು ರಿಯಲಿ ಬೆಳಗಾಗಿದ್ಯಾ ಅನ್ಕೊಂಡಿದ್ದೀನಲ್ಲಿ ನಾನು. ಇವಾಗ ಎಲ್ಲ ಸ್ನ್ಯಾಪ್ಚಾಟಲ್ಲಿ ತಗೊಂಡು ಬೆಳ್ಳಗಾಯ್ತಾರ. ಬಣ್ಣ ಹಚ್ಕೊಂಡು ನಮ್ಮಂಗೆ ರಿಯಲಿ ಒರಿಜಿನಲ್ ಬಣ್ಣ ಬರಲ್ಲ ಅವ್ರಿಗೆ. ಒಬ್ಬ ಓಕೆ ಓಕೆ. ಆಮೇಲೆ ಆಂಟಿ ಇವಳಿಗೆ ಎಗ್ ರೈಸ್ ಮಾಡಕ್ ಬರುತ್ತೆ, ನಂಗೆ ಎಗ್ ರೈಸೇ ಮಾಡಿಲ್ಲ ಕಣಂಟಿ. ಒಂದಿಲ್ವಾ ಕೋಳಿ ಮೊಟ್ಟೆ ಉರ್ದಂಗೆ ಊರಿ ಅನ್ನ ಹಾಕಿಸ್ಕೊಂಡು ಹುಣ್ಣು ಅಷ್ಟೇ. ಅಷ್ಟೇ ಎಗ್ ರೈಸ್. ಅದೇ ಎಗ್ ರೈಸ್. ಅದನ್ನೇ ಮಾಡೋದು ತಿನ್ನೋದು, ಅದು ಎಗ್ ರೈಸ್. ನಾನು ಹಂಗೆ ಅನ್ನೋದು ನಮ್ಮ ಜೊತೆ ಏನೋ ಎಗ್ ರೈಸ್ ಮಾಡೋದಂದ್ರೆ ಏನೋ ಕೋಳಿ ಮೊಟ್ಟೆ ಹುರ್ಕೊಂಡು ತಿನ್ನೋದ, ಅದು ಎಗ್ ರೈಸ ಅಂತ. ಹೊರಗಡೆ ಹಿಂಗೆ ಅದೇ ಹಾಕಿರ್ತಾರೆ ಕಣ, ಅದೇನೋ ಸಾಸ್ ಹಿಂಗೆಲ್ಲ ಉದುರ್ಸಿರ್ತಾರೆ. ಟಮಾಟೆ ಯಾವ್ದು ಏನಮ್ಮ ಏನು ಇದೆ ನಿಮಗೆ ಆಂಟಿ? ನಿಮ್ಮ ಅಂಗಡಿಲಿ ಏನು ಫೇಮಸ್ ಆಂಟಿ? ನಮ್ಮ ಅಂಗಡಿಲಿ ನನ್ನ ಮಾತೆ ಫೇವ್ರೇಟ್. ಫೇಮಸ್ ಫೇಮಸ್ ಫೇಮಸ್. ನಿಮ್ಮ ಅಂಗಡಿಲಿ ನಿಮ್ಮ ಮಾತೆ ಫೇಮಸ್. ನಿಮ್ಮ ಮಾತುಗೋಸ್ಕರ ಬರಬೇಕು. ಎಲ್ಲರೂ ನಿಮ್ಮ ಮಾತುಗೋಸ್ಕರನೇ ಬರ್ತಾರೆ ಅನ್ಸುತ್ತಲ್ಲ ಆಂಟಿ? ಎಲ್ಲರೂ ನಿಮ್ಮ ಮಾತುಗೋಸ್ಕರನೇ ಬರ್ತಾರೆ. ಉದಾಹರಣೆಗೆ ನಾವೇ ಇಲ್ವಾ? ಉದಾಹರಣೆಗೆ ಮಕ್ಕಳ ಮನೆಯಲ್ಲಿ ಯಾಕೆ ಬರೋದೇಳು? ಮಕ್ಕಳೇ ಜಾಸ್ತಿ ಬರ್ತಾರಲ್ಲ. ಆಯ್ತೇನೆ ಅಂಗಡಿ ಆಯ್ತೇನೆ ಎಲ್ಲ ಏನಂದ್ರಲ್ಲ ನೆಕ್ಸ್ಟ್ ಓಪನ್ ಸ್ಕೂಲ್ ಓಪನ್ ಆದಾಗಿಂದ. ಯಾರು ನೀನು? ಟೀಚರ್ ಆಯ್ತಾ ಅಂತ ಹೋಗ್ತೀನಂಟಿ. ಸುಮ್ಮನೆ ಯಾಕೆ ಸುಮ್ಮನೆ ಓದ್ರದೆಲ್ಲ ವೇಸ್ಟ್ ಮಾಡಬಾರ್ದು. ನಾನು ನಿಮ್ಮ ಥರ ಓದಿದ್ರೆ ಏನೋ ಒಂದು ಬೀಜ ಹುಟ್ಟು ಬರ್ತಾ ಇದೆ ಹೋಗ್ಬಿಟ್ಟು. ಓದಿಲ್ದಿರೋದಕ್ಕೆ ಹಿಂಗೆ ಅನ್ಕೊಂಡಿದ್ದೀವಿ. ಓದಿಲ್ದಿರೋದಕ್ಕೆ ಅಂಗಡಿಲಿ ಪಟ್ನ ಕಟ್ತಾ ಇದ್ದೀನಿ. ಓದಿದ್ರೆ ಯಾವುದೋ ಒಂದು ಬೋರ್ಡ್ ಮೇಲೆ ಬೀಜ ಹಾಕ್ಬಿಟ್ಟು ಬರ್ತಾ ಇದೆ ಸುಮ್ಮನೆ ಸರಿ ಮನೆ ಕಡೆ ಪೇಮೆಂಟ್ ಮಾಡಿ ಸಲೀಸ ನಿಂತ್ಕೋಬೇಕು. ಅಲ್ಲ ನಾವು ಗಾರ್ಮೆಂಟ್ಸ್ಗೋರು ಒಂದೊಂದು ಅವರ್ ನಿಂತ್ಕೊಂಡು ಹೆಲ್ಪರ್ ಕೆಲಸ ಮಾಡಲ್ಲ. ಬೆಳಿಗ್ಗೆ ಸಾಯಂಕಾಲ ತಗ 8 ಅವರ್, ಈಗ 45 ನಿಮಿಷ ಹಿಂಗೆ ಅಂತ ಹೇಳ್ತಾ 8 ಅವರ್ ನಿಂತ್ಕೊಂತೀವಲ್ಲ ನಾವು ಗಾರ್ಮೆಂಟ್ಸ್ಗೆ. ಈ ಕಾಲ್ ನಾವು ಬಂದು ಹಿಂಗೆ ತಗೊಂತೀವಿ, ಈ ಕಾಲ್ ನಾವು ಬಂದು ಹಿಂಗೆ ಆಂಟಿ ಗಾರ್ಮೆಂಟ್ಸ್ ಅಲ್ಲಿ ನಿಂತ್ಕೊಂಡೆ ಕೆಲಸ ಮಾಡ್ಬೇಕಾ? ಹೆಲ್ಪರ್ ಎಲ್ಲ ನಿಂತ್ಕೊಂಡೆ ಕೆಲಸ ಮಾಡೋದು. ಟೈಲರ್ ಮಾತ್ರ ಕುಂತ್ಕೊಂಡು ಹೊಲಿಯೋದು. ಹೌದಾ? ಯಾಕೆಂದ್ರೆ ಅವ್ರು ನಿಂತ್ಕೊಂಡು ಹೊಲಿಯೋಕ್ಕಾಗಲ್ವಲ್ಲ, ಅದಕ್ಕೆ ಕುಂತ್ಕೊಂಡು ಹೊಲಿತಾರೆ ಅವರು. ಇನ್ನೆಲ್ಲ ನಿಂತ್ಕೊಂಡೆ ಮಾಡ್ಬೇಕು. ಇನ್ನೆಲ್ಲ ನಿಂತ್ಕೊಂಡು ಹೆಲ್ಪರು, ಚಕ್ಕರು, ಐರನ್ನರು ಅದೆಲ್ಲ ನಿಂತ್ಕೊಂಡೆ ಮಾಡೋದು. ಹೌದಾ? ಪೀಸ್ ಚೆನ್ನಾಗಿ ಹೊಲ್ದಾರ ಹೊಲ್ದಿಲ್ಲ ಅಂತ ನೋಡೋಕೆ ಅವ್ರು ಚಕ್ಕರು, ಅವರು ನಿಂತ್ಕೊಂಡೆ ಚೆಕ್ ಮಾಡೋದು. ಕೂತ್ಕೊಂಡು ಚೆಕ್ ಮಾಡಿದ್ರೆ ಏನು ಪ್ರಾಬ್ಲಮ್? ಕೂತ್ಕೊಂಡು ಚೆಕ್ ಮಾಡೋಂಗಿಲ್ಲ. ಕೂತ್ಕೊಂಡು ಚೆಕ್ ಮಾಡಿದ್ರೆ ಮುಂದೆ ಪೀಸ್ ಹೋಗಲ್ಲ ಅಂತ. ಓಹೋ. ನಿಂತ್ಕೊಂಡ್ರೆ ಕಾಲು ನೋವು ಬರ್ತದಲ್ಲ, ಮೈಕೈ ನೋವಿಗೆ ಬೇಗ ಹಿಂಗಂದು ಎಸಿತಾರೆ. ಕುಂತ್ಕೊಂಡಾದ್ರೆ ಆರಾಮಾಗಿ ಕುಂತ್ಕೊಂಡು ಅತ್ತೆ ಮನೆ ಥರ ಕುಂತ್ಕೊಂಡು ಕೆಲಸ ಮಾಡಿ ಆಯ್ತು.